ಕೋರ್ಸ್ ಫಸ್ಟ್ ಸಿನಿಮಾದ ರಿಸಲ್ಟ್ ಅಥವಾ ಸಿನಿಮಾ ಏನೇ ಬರಲಿ ಅದರ ಔಟ್ಪುಟ್ ಅಥವಾ ಅದರ ಜವಾಬ್ದಾರಿ ಸಂಪೂರ್ಣವಾಗಿ ಹೀರೋಗೆ ಹೋಗುತ್ತೆ. ಅದು ಫೇಲ್ ಆಗಲಿ ಸಕ್ಸಸ್ ಆಗಲಿ, ಬಟ್ ಸ್ಟಿಲ್ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಡೈರೆಕ್ಟರ್ದು. ನೀವು ಎರಡು ಕೆಲಸನೂ ಬಹುಶಃ ನಿಮ್ಮ ಕರಿಯರ್ನ ಆರಂಭದ ದಿನಗಳಿಂದಲೂ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ಪ್ಯಾನ್ ಇಂಡಿಯಾ ಎಸ್ ಕೋರ್ಸ್ ಬಹಳ ದೊಡ್ಡ ಟ್ರೆಂಡ್. ಇಷ್ಟು ದೊಡ್ಡ ಸಿನಿಮಾ ಮಾಡುವಾಗ ಒಬ್ಬ ಹೀರೋ ಆಗಿ ಜೊತೆಗೆ ಒಬ್ಬ ನಿರ್ದೇಶಕರಾಗಿ ಎರಡನ್ನೂ ಯೋಚನೆ ಮಾಡಬೇಕಾಗತ್ತೆ. ನೀವು ಅಂದ್ರೆ ಬಿಹೈಂಡ್ ದ ಕ್ಯಾಮ್ರಾ ಅಂಡ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ. ಸೊ ಅದು ಎಷ್ಟು ನಿಮಗೆ ಪ್ರೆಷರ್ ಅನ್ಸುತ್ತಾ, ಅಥವಾ ಏನ್ ಥಾಟ್ ಓಡ್ತಾ ಇರುತ್ತೆ ಶೆಟ್ರು ಒಬ್ಬ ನಟ ಮತ್ತು ನಿರ್ದೇಶಕರಾಗಿ ಎರಡೂ ಕೆಲಸವನ್ನ ಮಾಡುವಾಗ? ತುಂಬಾ ಯೋಚನೆ ಮಾಡಿದ್ರೆ ಈ ತರ ಸಿನಿಮಾ ಮಾಡಕ್ಕೆ ಆಗಲ್ಲ. ಸೊ ಜಾಸ್ತಿ ಯೋಚನೆ ಮಾಡಬಾರ್ದು. ಯಾವತ್ತು ಈ ತರದ ಸಿನಿಮಾ ಅಥವಾ ಈ ತರದ ಸ್ಕೇಲ್ ಬರೀ ದುಡ್ಡಿನ ವಿಚಾರಕ್ಕೆ ಅಷ್ಟೇ ಅಲ್ಲ ನಾನು ಹೇಳ್ತಿರೋದು, ಕಥೆಯ ವಿಚಾರದಲ್ಲಿ ಆಗ್ಬೋದು, ಎಲ್ಲವೂ ಪ್ರೊಡಕ್ಷನ್ ಡಿಸೈನ್ ಇಂದ ಹಿಡ್ಕೊಂಡು ಪ್ರತಿಯೊಂದು ಮಾಡಕ್ ಹೊರಟಾಗ ತಂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗ್ಲೇ ಹೇಳ್ದಾಗೆ ನನ್ನ ರೈಟರ್ಸ್ಗಳಾಗ್ಬೋದು, ಸ್ಪೆಷಲಿ ಡಿ.ಒ.ಪಿ ನಾನು ಲೂಸಿಯಾದಲ್ಲಿ ಒಂದು ಸಣ್ಣ ಪಾತ್ರ, ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅರವಿಂದ್ ಕಶ್ಯಪ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅಂದ್ರೆ ತುಂಬಾ ಜನರ ಮಧ್ಯದಲ್ಲಿ ಒಬ್ಬ ಹುಡುಗ, ಅವನು ಫಸ್ಟ್ ಫಿಲ್ಮ್ ಅವ್ನು ಮಾಡಿದ್ದವನು. ನಾನು ರಿಕ್ಕಿ ಮಾಡ್ಬೇಕಾದ್ರೆ ಅವನು ಡ್ರೋನ್ ಆಪರೇಟರ್ ಆಗಿದ್ದ. ನಂದು ಒಂದು ಬ್ಯೂಟಿಫುಲ್ ಜರ್ನಿ ಇದೆ. ಸೊ ನಾನು ಕಿರಿಕ್ ಪಾರ್ಟಿ ಮಾಡ್ಬೇಕಾದ್ರೆ ಅವನ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದ. ಸೊ ನಾನು ಯಾವಾಗ ಬೆಲ್ ಬಾಟಮ್ ಮಾಡ್ತಾ ಇದ್ದೆ ಅವಾಗ ಅವನ್ನ ಡಿ.ಒ.ಪಿ ಆಗಿ ನಾವು ತಗೊಂಡ್ಬಂದ್ವಿ. ಅವ್ನು ಒಂದು ಫಿಲ್ಮ್ ಮಾಡಿದ್ದ ಅದಕ್ಕಿಂತ ಮುಂಚೆನೆ. ಸೊ ಅಲ್ಲಿಂದ ಒಂದು ರ್ಯಾಪೋ ಇದೆ, ನಮಗೆ ಒಂದು ಜರ್ನಿ ಇದೆ ಇಬ್ರಿಗೂ. ಸೊ ನಾನು ಯಾವತ್ತು ನನಗೆ ಲಿಟ್ರಲಿ ನನಗೆ ಒಂದು ತಮ್ಮ ಅನ್ನೋ ಥರದ ಒಂದು ಟ್ರೀಟ್ಮೆಂಟ್. ಬಿಕಾಸ್ ಅವನು ತುಂಬಾ ಸ್ಮಾರ್ಟ್, ಟೆಕ್ನಿಕಲಿ ಸೌಂಡ್, ಮತ್ತೆ ನಾನೊಂದು ವಿಷಯವನ್ನ ಹೇಳಿದ್ರೆ, ನಾವು ಆಸ್ ಎ ರೈಟರ್ಸ್ ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದ್ರೆ ಯಾವತ್ತೂ ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುವಂತ ಥಾಟಲ್ಲೇ ಹೋಗ್ತಾನೆ. ಆ ಥರದ ಟೀಮ್ ಮೇಟ್ಸ್ ಇರೋದು ನನ್ನ ಜೊತೆಗೆ. ಯಾವಾಗ ಇಂಥ ರೈಟರ್ಸ್ಗಳಾಗ್ಬೋದು, ಈ ಥರ ಟೆಕ್ನಿಷಿಯನ್ಸ್ಗಳಾಗ್ಬೋದು, ಈ ಥರ ಆರ್ಟಿಸ್ಟ್ಗಳಾಗ್ಬೋದು, ಇವರೆಲ್ಲರ ಒಂದು ಸಾಥ್ ಕೊಟ್ಟಾಗ ಇದೆಲ್ಲದಕ್ಕೆ ತುಂಬಾ ದೊಡ್ಡದಾಗಿ ಕಿರೀಟದ ಮೇಲೆ ಗರಿ ಥರದಲ್ಲಿ ಈ ಥರ ನಿರ್ಮಾಪಕರಿದ್ದಾಗ ಐ ಥಿಂಕ್ ನನ್ನ ಹೆಸರು ಕಾಣಿಸುತ್ತೆ, ನನ್ನ ಮುಖ ಕಾಣಿಸುತ್ತೆ, ಅದ್ರ ಹಿಂದೆ ತುಂಬಾ ದೊಡ್ಡ ಶಕ್ತಿಗಳೇ ಇದ್ದಾರೆ. ಅವರೆಲ್ಲರಿಂದ ಸೇರ್ಕೊಂಡು ಆ ಸಿನಿಮಾ ಆಗತ್ತೆ, ಆವಾಗ ಮಾಡಕ್ಕಾಗತ್ತೆ ಅಂತ ಅನ್ಕೊಳ್ತೀನಿ ನಾನು. ಶೆಟ್ರೆ ನಮಸ್ತೆ. ಕಾರ್ತಿಕ್, ಕರ್ನಾಟಕ ನ್ಯೂಸ್ ಪೀಠಿಂದ. ದೈವಾರಾಧನೆಯಲ್ಲಿ ತುಂಬಾ ನಂಬಿಕೆ ಇಟ್ಟಿರೋಂಥ ವ್ಯಕ್ತಿ ನೀವು. ಇತ್ತೀಚೆಗೆ ಆಗಿರೋಂಥ ಅವಘಡಗಳ ಬಗ್ಗೆ ಏನ್ ಚಿಂತಿಸ್ತೀರಾ ನೀವು? ಅವಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಆಗಿರುವಂಥ ವಿಚಾರಗಳು, ಕೆಲವೊಂದು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳು ಅವ್ರಿಗೆ ಆ ಥರ ಆದಾಗ ತುಂಬಾ ಬೇಜಾರಾಗುವಂಥ ವಿಚಾರ. ಅದನ್ನ ಮುಂದೆ ನಿಂತ್ಕೊಂಡು ಅದನ್ನ ಶೋ ಆಫ್ ಮಾಡುವಂಥದ್ದು, ಮತ್ತೊಂದು ಮಾಡುವಂಥದ್ದು ಇಲ್ಲ. ತುಂಬಾ ಬೇಜಾರಾಗುವಂಥದ್ದು, ತುಂಬಾ ಮಿಸ್ ಮಾಡ್ಕೊಳ್ತೀವಿ ಇವತ್ತು. ಆದರೆ ಅದು ಹೇಗೆ ನರೇಟಿವ್ ಸೆಟ್ ಆಯ್ತು ಅಂತಂದ್ರೆ, ಅದು ಶೂಟಿಂಗ್ ಅಲ್ಲೇ ನಡೀತು ಅನ್ನೋ ಥರದಲ್ಲೆಲ್ಲ ಸೆಟ್ ಆಯ್ತು. ಆಕ್ಚುಲಿ ಶೂಟಿಂಗ್ ಎಲ್ಲ ನಡೀದೇ ಇರೋ ಸಂದರ್ಭದಲ್ಲಿ ಆಗಿರುವಂಥದ್ದು. ಆದರೆ ನಮ್ಮ ಲಾಸೇ ಕೂಡ. ಅದಕ್ಕೆ ನಾನು ಎಕ್ಸಾಂಪಲ್ ನಿಮ್ಗೆ ಆ ಥರ ನರೇಟಿವ್ ಅನ್ನ ಎಕ್ಸಾಂಪಲ್ ಇಟ್ಕೊಂಡೆ ನಾನು ಅವಾಗ ಹೇಳಿದ್. ನಮ್ಗೆ ಅಂದ್ರೆ ಅವಘಡಗಳು, ಅಪಘಾತಗಳು ಇದನ್ನ ಒಂದ್ ರೀತಿ ಹೋಗ್ತಾ ಇದ್ರೆ ನಾನೇ ಏನಾಗ್ತಿದ್ದೆ ಅನ್ನೋದು ನಿಮ್ಗೆ ಅವಾಗಷ್ಟೇ ಹೇಳಿದೆ. ನಾನು ಅದರಿಂದ ಆಚೆಗೆ ಬಂದೆ, ಅದನ್ನ ಬದುಕಿ ಬಂದಿದ್ದೀನಿ ಅಂತಂದ್ರೆ, ಅಥವಾ ನನಗೇನು ಆಗಿಲ್ಲ, ಅಥವಾ ನನ್ನ ಇಡೀ ತಂಡದಲ್ಲಿ ಯಾರಿಗೂ ಏನು ಆಗದೆ ಎಲ್ಲರೂ ಇಷ್ಟು ಜನರು ಇಷ್ಟು ವರ್ಷ ಕೆಲಸ ಮಾಡ್ಬೇಕಾದ್ರೆ, ಸರ್ವೇ ಸಾಧಾರಣದಲ್ಲಿ ಈ ಒಂದು ಸಣ್ಣ ಫಂಕ್ಷನ್ ಮಾಡ್ತಿರ್ಬೇಕಾದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗತ್ತಿರುತ್ತೆ. ಅಂಥದ್ದು ಇರ್ಬೇಕಾದ್ರೆ ಇಡೀ 3 ವರ್ಷ ನಾವು ಕೆಲಸ ಮಾಡ್ಬೇಕಾದ್ರೆ ನಿಜವಾಗ್ಲೂ ಆ ದೈವ ಶಕ್ತಿ ನಮ್ಮ ಹಿಂದೆ ನಿಂತು ನಮ್ಮ ಇಡೀ ತಂಡವನ್ನ ಇಲ್ಲಿವರೆಗೆ ಮುನ್ನಡೆಸ್ಕೊಂಡು ಬಂದಿರ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ. ಅಷ್ಟು ಟಾಸ್ಕ್ಗಳಿತ್ತು ನಮಗೆ, ಅಷ್ಟು ಎಫರ್ಟ್ ಹಾಕ್ಬೇಕಾಗಿತ್ತು. ಹಗಲು ರಾತ್ರಿ ನಾವು ಫೇಸ್ ಮಾಡಿರೋದು ಏನ್ ಗೊತ್ತಾ, ಅದು ಮಾಧ್ಯಮದಲ್ಲಿ ಕೂತು ಒಂದು ಮೀಡಿಯಾ ಮುಂದೆ ನಾವು ಅದನ್ನ ಹೇಳೋದಕ್ಕೆ ಪದಗಳಿಲ್ಲ. ಅದಕ್ಕೆ ನಮ್ಮ ಅನುಭವಕ್ಕೆ ಅಷ್ಟೇ ಬರ್ಬೇಕದು. ಹಾಗಾಗಿ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ನೀವು ಕೇಳಿದ್ರೆ ಫ್ರೇಮ್ ಮಾಡಕ್